ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕ್ಲಾಶ್ ಇನ್ ಇಟಲಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಕ್ಲಾಶ್ ಇನ್ ಇಟಲಿ ಒಂದು ಸಕ್ಸಸ್ಫುಲ್ ಇವೆಂಟ್ ಆಗಿ ನಮ್ಮೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಕ್ತು. ಅಂಡ್ ಈಗ ಬ್ಲೀಚರ್ ರಿಪೋರ್ಟ್ ಅವರು ಕ್ಲಾಶ್ ಇನ್ ಇಟಲಿಗೆ ತನ್ನ ರೇಟಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಮೊದಲನೇದಾಗಿ ಕೋಡಿ ರೋಡ್ಸ್ ಹಾಗೆ ಗಂತರ್ ಅವರ ಮ್ಯಾಚಿಗೆ ಬಿ ರೇಟಿಂಗ್ ನ ಕೊಟ್ಟಿದ್ದಾರೆ. ರಿಯಾ ರಿಪ್ಲಿ ಹಾಗೆ ಜೇಡ್ ಕಾರ್ಗಿಲ್ ಅವರ ಮ್ಯಾಚಿಗೆ B+ ರೇಟಿಂಗ್ ಸಿಕ್ಕಿದೆ. ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚಿಗೆ ಬಿ ರೇಟಿಂಗ್ ಸಿಕ್ಕಿದೆ. ಸೋಲ್ ರುಕಾ ಹಾಗೆ ಬೆಕ್ಕಿ ಲಿಂಚ್ ಅವರ ಮ್ಯಾಚಿಗೆ B+ ರೇಟಿಂಗ್ ಸಿಕ್ಕಿದೆ. ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಟ್ ಅವರ ಮ್ಯಾಚಿಗೆ B+ ರೇಟಿಂಗ್ ಸಿಕ್ಕಿದೆ. ಅಂಡ್ ಓವರ್ ಆಲ್ ಕ್ಲಾಶ್ ಇನ್ ಇಟಲಿ ಪ್ರೀಮಿಯಂ ಲೈವ್ ಇವೆಂಟ್ ಗೆ B+ ರೇಟಿಂಗ್ ಸಿಕ್ಕಿದೆ. ಅಂಡ್ MEP ಆಫ್ ದ ಶೋ ಅಂತ ರೋಮನ್ ರೈನ್ಸ್ ಅವ್ರನ್ನ ಇವರು ಆಯ್ಕೆ ಮಾಡಿದ್ದಾರೆ. ನಿಜವಾಗ್ಲೂ BA ಕೊಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ, ಯಾಕಂದ್ರೆ ಎಲ್ಲವೂ ಕೂಡ B ಆಗೋಯ್ತು. ನನ್ನ ಪ್ರಕಾರ ಕ್ಲಾಶ್ ಇನ್ ಇಟಲಿ ನಿಜವಾಗ್ಲೂ ಕೂಡ ರಸಲ್ ಮೀನಿಯಾಗಿಂತ ಒಂದು ಲೆವೆಲ್ ಆಗಿ ಬೆಟರ್ ಆಗಿತ್ತು ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ಕೂಡ ಕ್ಲಾಶ್ ಇನ್ ಇಟಲಿ ಬಗ್ಗೆನೇ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಕ್ಲಾಶ್ ಇನ್ ಇಟಲಿಯಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಒಬಾಫೆಮಿ ಅವರ ಎಂಟ್ರಿ ಟೈಮ್ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಥೀಮ್ ಸಾಂಗ್ ಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಇಂಡ್ ಎಂಡಿಂಗ್ ಅಲ್ಲಂತೂ ಒಬಾಫೆಮಿ ಅವರ ರೀತಿನೇ ವಾಕ್ ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ವಿಡಿಯೋ ಮಾತ್ರ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾವ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಬಾಫೆಮಿ ಅವರ ಥೀಮ್ ಸಾಂಗ್ ಗೆ ಅಂತ. ಅಂಡ್ ಇನ್ನ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮ್ಮ ಬೆಕ್ಕಿ ಲಿಂಚ್ ಹಾಗೆ ಸೋಲ್ ರುಕಾ ಅವರ ಮ್ಯಾಚ್ ಅಲ್ಲಿ ಒಂದು ಬಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಟಾಪ್ ರೋಪ್ ಮೇಲಿಂದ ಲೆಗ್ ಡ್ರಾಪ್ ನ ಕನೆಕ್ಟ್ ಮಾಡಬೇಕಾದ್ರೆ ಸೋಲ್ ರುಕಾ ಅವರು ಸರಿಯಾದ ಪೊಸಿಷನ್ ಅಲ್ಲಿ ಇರೋದಿಲ್ಲ. ಆಗ ಬೆಕ್ಕಿ ಲಿಂಚ್ ಅವರು ಆದರ್ ವೇ ಹಿಂಗ್ ತಿರಿಕಾ ಅಂತ ಹೇಳ್ತಾನೆ ಇರ್ತಾರೆ ನಮ್ಮ ಸೋಲ್ ರುಕಾ ಅವರಿಗೆ. ನಮ್ಮ ಸೋಲ್ ರುಕಾ ಅವರು ಕೂಡ ತಿರುಗ್ತಾ ಇರ್ತಾರೆ. ಈ ಒಂದು ವಿಡಿಯೋ ಕೂಡ ಈಗ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮ್ಮ ಸೋಲ್ ರುಕಾ ಅವರು ಇನ್ನೂ ಕೂಡ ಪ್ರೊಫೆಷನಲ್ ಆಗಿ ರೆಸ್ಲಿಂಗ್ ನ ಕಲಿಬೇಕು, ಇನ್ನೂ ಕೂಡ ಟ್ರೈನಿಂಗ್ ನ ಅಗತ್ಯತೆ ಇದೆ. ಯಾಕಂದ್ರೆ ರೀಸೆಂಟ್ ಆಗಿ ಅವರ ಮ್ಯಾಚಸ್ ಗಳಲ್ಲಿ ಸಿಕ್ಕಾಪಟ್ಟೆ ಬಾಚಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಫಿನ್ ಬ್ಯಾಲರ್ ಅವರ ಬಗ್ಗೆ. WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರೋದೇನಪ್ಪಾ ಅಂದ್ರೆ ಫಿನ್ ಬ್ಯಾಲರ್ ಅವರು ಇನ್ ಮುಂದೆ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. WWE ಅವರು ಅಫಿಷಿಯಲ್ ಆಗಿ ಫಿನ್ ಬ್ಯಾಲರ್ ಅವ್ರನ್ನ ಸ್ಮ್ಯಾಕ್ ಡೌನ್ ರಾಸ್ಟರ್ ನ ಮೆಂಬರ್ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಜಡ್ಜ್ಮೆಂಟ್ ಡೇ ಇಂದ ಹೊರಗಡೆ ಬಂದು ತನ್ನ ಸ್ಟೋರಿನ ಕಂಪ್ಲೀಟ್ ಆಗಿ ಮಂಡೇ ನೈಟ್ ರಾಲಿ ನಮ್ಮ ಫಿನ್ ಬ್ಯಾಲರ್ ಅವರು ಮುಗಿಸಿದ್ದಾರೆ. ನೋಡ್ಬೇಕು ಇನ್ ಮುಂದೆ ನಮ್ಮ ಫಿನ್ ಬ್ಯಾಲರ್ ಅವರಿಗೆ ಸ್ಮ್ಯಾಕ್ ಡೌನ್ ನಲ್ಲಿ ಯಾವ ರೀತಿ ಬುಕ್ಕಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು AAA ಮೆಗಾದ ಟ್ರಿಪಲ್ ಮೇನಿಯಾ ಇವೆಂಟ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ರಸಲ್ ಮೇನಿಯಾ ಕೂಡ ನಮಗೆ 2 ನೈಟ್ ಇವೆಂಟ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಅದ್ರ ಜೊತೆಗೆ ಸಮ್ಮರ್ ಸ್ಲಾಮ್ ಕೂಡ ನಮಗೆ 2 ನೈಟ್ ಇವೆಂಟ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ WWE ಅವರು ಟ್ರಿಪಲ್ ಮೇನಿಯಾನು ಕೂಡ 2 ನೈಟ್ ಇವೆಂಟ್ ಆಗಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಮೊದಲ ನೈಟ್ ನಮಗೆ ಸೆಪ್ಟೆಂಬರ್ 11ನೇ ತಾರೀಕು ಲಾಸ್ ವೆಗಾಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ, ಎರಡನೇ ನೈಟ್ ನಮಗೆ ಸೆಪ್ಟೆಂಬರ್ 13ನೇ ತಾರೀಕು ಮೆಕ್ಸಿಕೋದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಒಂದು ದಿನ ಗ್ಯಾಪ್ ಆದ್ಮೇಲೆ ಇನ್ನೊಂದು ನೈಟ್ ನೋಡೋದಕ್ಕೆ ಸಿಗುತ್ತೆ. ಸೊ WWE ಅವರು ಈ ಕಡೆ ಲಾಸ್ ವೆಗಾಸ್ಗೂ ಕೂಡ AAA ಇವೆಂಟ್ ನ ತಗೊಂಡು ಬಂದಿದ್ದಾರೆ ಅಂತ ಹೇಳ್ಬೇಕು. ಟ್ರಿಪಲ್ ಮೇನಿಯಾ ಲಿಟರಲಿ ರಸಲ್ ಮೇನಿಯಾ ರೀತಿನೇ ಅಲ್ಲಿನ ಜನಗಳಿಗೆ, ಅಲ್ಲಿನ ಇವೆಂಟ್ಗೆ ನೋಡೋಣ ಗೈಸ್ ಈ ಬಾರಿಯ ಟ್ರಿಪಲ್ ಮೇನಿಯಾನ WWE ಅವರು ಯಾವ ರೀತಿ ಬುಕ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಗಳು ಬರೋದಾದ್ರೆ ಇದ್ದಿರತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ಇವತ್ತು ಮೈನ್ ಇವೆಂಟ್ ಅಲ್ಲಿ ಬ್ರಾನ್ ಬ್ರೇಕರ್ ಅವ್ರನ್ನ ಸೋಲ್ಸಾದ್ಮೇಲೆ ನಮ್ಮ ಸೆತ್ ರಾಲೆನ್ಸ್ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವರಿಗೆ ಹೇಳ್ತಾರೆ, ನಾನು ಕಿಂಗ್ ಆಫ್ ದ ರಿಂಗ್ ಟೂರ್ನಮೆಂಟ್ ನ ಗೆಲ್ತೀನಿ. ರೋಮನ್ ರೈನ್ಸ್ ನಿಂದ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನಾನು ಬರ್ತಾ ಇದ್ದೀನಿ ಸಮ್ಮರ್ ಸ್ಲಾಮ್ ಗೆ ಅಂತ. ಸೊ ಸೆತ್ ರಾಲೆನ್ಸ್ ಅವ್ರು ಏನಾದ್ರು ಕಿಂಗ್ ಆಫ್ ದ ರಿಂಗ್ ನ ವಿನ್ ಆದ್ರೆ ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಬರ್ತಾರೆ. ರೋಮನ್ ರೈನ್ಸ್ ಹಾಗೆ ಸೆತ್ ರಾಲೆನ್ಸ್ ಅವರ ಮ್ಯಾಚ್ ನಿಜವಾಗ್ಲೂ ಕೂಡ ಬಿಗ್ಗೆಸ್ಟ್ ಮ್ಯಾಚ್ ಅಂತಾನೆ ಹೇಳ್ಬೇಕು. WWE ಅವರು ಇದನ್ನ ಬುಕ್ ಮಾಡ್ತಾರ ಅಂತ ನಾವು ಕಾದ್ ನೋಡ್ಬೇಕು. ಸದ್ಯಕ್ಕೆ ಮ್ಯಾಚ್ ಮುಗಿದ್ಮೇಲೆ ನಮ್ಮ ಸೆತ್ ರಾಲೆನ್ಸ್ ಅವರು ಕಿಂಗ್ ಕ್ರೌನ್ ಬಳಿ ಹೋಗೋದ್ರ ಬದಲು ಕ್ವೀನ್ ಕ್ರೌನ್ ಹತ್ರ ಹೋಗಿ ಪೋಸ್ ನ ಕೊಡ್ತಾ ಇರ್ತಾರೆ, ನಾನು ಇದನ್ನ ಗೆಲ್ತೀನಿ ಅಂತ. ಅದಾದ್ಮೇಲೆ ಗೊತ್ತಾಗುತ್ತೆ, ಓ ಇದು ರಾಣಿ ಕಿರೀಟ, ರಾಜನ್ ಕಿರೀಟ ಅಲ್ಲ ಅನ್ಬಿಟ್ಟು, ಓ ರಾಜನ್ ಕಿರೀಟ ಅಲ್ಲಿದೆ ಅಂತ ಹೇಳ್ಬಿಟ್ಟು ಹೋಗಿ ನಾನು ಇದನ್ನ ಗೆಲ್ತೀನಿ ಅಂತ ಸ್ಟೈಲ್ ನ ಕೊಟ್ಟಿದ್ದಾರೆ. ನೋಡ್ಬೇಕು ಗೈಸ್ ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ಯಾರು ಆಗ್ತಾರೆ ಅಂತ. ಸೆತ್ ರಾಲೆನ್ಸ್ ಅವರ ಬಳಿ ಕೂಡ ಆಪರ್ಚುನಿಟಿ ಇದೆ. ಅಂಡ್ ಆ ಕಡೆ ಒಬಾಫೆಮಿ ಅವರು ಕೂಡ ಬಿಗ್ ಥ್ರೆಡ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಈ ಕಡೆ ರೋಮನ್ ರೈನ್ಸ್ ಅವರು ಜೇ ಉಸೋಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೇಕು ಈ ಬಾರಿಯ ಕಿಂಗ್ ಆಫ್ ದ ರಿಂಗ್ ಯಾರಾಗ್ತಾರೆ ಅಂಡ್ ಯಾರು ರೋಮನ್ ರೈನ್ಸ್ ಅಥವಾ ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ಸಮ್ಮರ್ ಸ್ಲಾಮ್ ಅಲ್ಲಿ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ಕ್ಲಾಶ್ ಇನ್ ಇಟಲಿಯಲ್ಲಿ ಬಹಳಷ್ಟು ಮ್ಯಾಚಸ್ ಗಳನ್ನ ಟೀಸ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಮೊದಲನೇದಾಗಿ ಕ್ಲಾಶ್ ಇನ್ ಇಟಲಿ ಮುಗಿದ್ಮೇಲೆ ನಮಗೆ MFT ಕೂಡ ನೋಡೋದಕ್ಕೆ ಸಿಗುತ್ತೆ. ಸೋಲೋ ಸಿಕೋವಾ, ಟಾಮಾಟೋಂಗಾ ಹಾಗೆ ಟಲ್ಲಾಟೋಂಗಾ ಅವರು ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟೋ ಅವ್ರನ್ನ ನೋಡ್ಕೊಂಡು ನಿಂತ್ಬಿಡ್ತಾರೆ. ಅದನ್ನ WWE ಅವರು ಯಾಕೆ ಆ ರೀತಿ ಸೆಗ್ಮೆಂಟ್ ನ ಕೊಟ್ಟರು ನನಗಂತೂ ಇನ್ನೂ ಕೂಡ ಅರ್ಥ ಆಗ್ಲಿಲ್ಲ. ಒಟ್ಟಿನಲ್ಲಿ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಡೌನ್ ದ ಲೈನ್ WWE ಅವರು MFT ವರ್ಸಸ್ ಬ್ಲಡ್ ಲೈನ್ ಸ್ಟೋರಿ ಲೈನ್ ಕೂಡ ಮಾಡ್ತಾರೆ ಅಂತ. ಪ್ರಾಬಬ್ಲಿ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಷ್ಟೊತ್ತಿಗೆ WWE ಅವರು ಆ ಕಡೆ ಸೋಲೋ ಸಿಕೋವಾ ಅವರ MFT, ಈ ಕಡೆ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ನ ಮ್ಯಾಚ್ ನ ಕೂಡ ಬಿಲ್ಡ್ ಮಾಡ್ತಾರೆ ಅಂತ ಅನ್ಕೋತೀನಿ. ಓವರ್ ಆಲ್ ಕ್ಲಾಶ್ ಇನ್ ಇಟಲಿ ಎಂಡಿಂಗ್ ಅಲ್ಲಿ ರೋಮನ್ ರೈನ್ಸ್ ಅವರು ತನ್ನ ಹಾಗೆ ಸೋಲೋ ಸಿಕೋವಾ ಅವರ
ಮ್ಯಾಚ್ನು ಕೂಡ ಟೀಸ್ ಮಾಡಿದ್ದಾರೆ, ತನ್ನ ಹಾಗೆ ಟಾಮಟೋಂಗ ಅವರ ಮ್ಯಾಚ್ನು ಕೂಡ ಟೀಸ್ ಮಾಡಿದ್ದಾರೆ, ತನ್ನ ಹಾಗೆ ಟಲ್ಲಟೋಂಗ ಅವರ ಮ್ಯಾಚ್ನು ಕೂಡ ಟೀಸ್ ಮಾಡಿದ್ದಾರೆ, ಎಲಿನೈಟ್ ಅವರ ಜೊತೆ ಕೂಡ ಮ್ಯಾಚ್ನ ಟೀಸ್ ಮಾಡಿದ್ದಾರೆ, ರಾಯ್ಸ್ ಕೀಸ್ ಅವ್ರನ್ನು ಕೂಡ ಕಾಲ್ಔಟ್ ಮಾಡಿದ್ರು ಅಂಡ್ ಕೋಡಿ ರೋಡ್ಸ್ ಅವರ ಜೊತೆನೂ ಕೂಡ ನಮ್ಮ ರೋಮನ್ ರೈನ್ಸ್ ಅವರು ಮ್ಯಾಚ್ನ ಟೀಸ್ ಮಾಡಿದ್ದಾರೆ. ಸೊ ಇಷ್ಟು ಮ್ಯಾಚಸ್ಗಳ ಟೀಸ್ನ ನಮ್ಮ ರೋಮನ್ ರೈನ್ಸ್ ಅವರು ಕ್ಲಾಶ್ ಇನ್ ಇಟಲಿಯಲ್ಲಿ ಮಾಡಿದ್ರು ಅಂತಾನೆ ಹೇಳ್ಬೇಕು. ನೋಡಬೇಕು ಗಾಯ್ಸ್ ಇಷ್ಟು ಜನರಲ್ಲಿ ಯಾರ್ಯಾರ ಜೊತೆ ನಮ್ಮ ರೋಮನ್ ರೈನ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನಿಮಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.